मोहम्मद अजियान को मैं दावत देता हूँ, वो कन्नड़ ज़बान में रमज़ान और शब कदर पर बात। कौन तभी बातें करे तो मैं बोला ना, क्या बोले सो बिल्कुल घर से फरा दो और इनाम भी नहीं। बातें करे आवाज़ा करे तो उनको इनाम भी नहीं मिलेगा, उनका नाम नोट कर ले तुम्हें अब, और उनको मजलिस से भगा दो, खामोश बैठो। ಇಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ ಮತ್ತು ಕಿರಿಯರಿಗೂ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು। वालेकुम अस्सलाम व रहमतुल्लाहि व बरकातुहू। सलाम का अदब ये है, जब कोई सलाम करे तो अगर वो ज़ोर से करे तो उसका जवाब भी ज़ोर से देना चाहिए, और अगर कोई आहिस्ता करे तो उसका जवाब भी आहिस्ता। अब ये ज़ोर से कर रहे हैं तो उसका जवाब भी हम सबको मजलिस में, ज़ोर से का मतलब शोर नहीं, ज़ोर से का मतलब आवाज़ ज़रा बुलंद हो। वालेकुम अस्सलाम बोलिए हमारे साथ, वालेकुम अस्सलाम व रहमतुल्लाहि व बरकातुहू। ಇಂದು ನಾನು ನಿಮ್ಮೆಲ್ಲರಿಗೂ ಇಸ್ಲಾಮಿನ ಪವಿತ್ರ ತಿಂಗಳಾದ ರಂಜಾನ್ನ ಬಗ್ಗೆ ಕುರ್ಆನ್ ಹಾಗೂ ಹದೀಸ್ ಹೇಳಿರುವ ಕೆಲವು ಮುಖ್ಯವಾದ ವಿಷಯಗಳನ್ನು ಇಚ್ಛಿಸುತ್ತೇನೆ। ಪವಿತ್ರವಾದ ರಂಜಾನ್ ತಿಂಗಳು ಇಸ್ಲಾಮಿಕ್ ಕ್ಯಾಲೆಂಡರಿನ 9ನೇ ತಿಂಗಳಾಗಿದೆ। ಈ ತಿಂಗಳಿನಲ್ಲಿ ಪ್ರೌಢಾವಸ್ಥೆಯಲ್ಲಿರುವ ಮುಸಲ್ಮಾನರು ಕಡ್ಡಾಯವಾಗಿ ಉಪವಾಸ ವ್ರತವನ್ನು ಆಚರಿಸಲೇಬೇಕು। ಪ್ರಾತಃ ಕಾಲದಿಂದ ಇಳಿ ಸಂಜೆಯವರೆಗೂ ನಮ್ಮ ದಿನನಿತ್ಯದ ಆಹಾರವನ್ನು ತ್ಯಜಿಸುವುದು, ಅಂದರೆ ಆಹಾರವನ್ನು ತಿನ್ನುವುದು, ದ್ರವರೂಪದ ವಸ್ತುಗಳನ್ನು ಕುಡಿಯುವುದು, ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ನಿಷಿದ್ಧವಾಗಿದೆ। ಎಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ರೀತಿಯ ಅನಾಚಾರಗಳಿಂದ ಹಾಗೂ ಕೆಟ್ಟ ವರ್ತನೆಗಳಿಂದ ದೂರವಿರಬೇಕು। ಪವಿತ್ರ ಕುರ್ಆನ್ ರಂಜಾನ್ ತಿಂಗಳಿನಲ್ಲೇ ಅವತೀರ್ಣಗೊಂಡಿದೆ, ಆದ್ದರಿಂದ ಕುರ್ಆನ್ ಮತ್ತು ರಂಜಾನ್ ತಿಂಗಳು ತಮ್ಮಲ್ಲಿ ಒಳ್ಳೆಯ ನಂಟನ್ನು ಹೊಂದಿವೆ। ಅಲ್ಲಾಹನು ಹೇಳುತ್ತಾನೆ, ಕುರ್ಆನನ್ನು ನಾನು ಈ ತಿಂಗಳ ಒಂದು ವಿಶೇಷವಾದ ಪವಿತ್ರ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿರುವೆನು, ಅದುವೇ ಲೈಲತುಲ್ ಕದ್ರ್। ಕುರ್ಆನಿನ ಪ್ರಕಾರ ಲೈಲತುಲ್ ಕದ್ರ್ 1000 ತಿಂಗಳುಗಳಿಂದ ಶ್ರೇಷ್ಠವಾದುದಾಗಿದೆ, ಅಂದರೆ ಸುಮಾರು 83 ವರ್ಷಗಳು। ಈ ಒಂದು ರಾತ್ರಿ ನಾವು ಮಾಡುವ ನಮಾಜ್ ಅಥವಾ ಏನೇ ಪುಣ್ಯ ಕಾರ್ಯಗಳ ಪುಣ್ಯ 83 ವರ್ಷಗಳವರೆಗೆ ಮಾಡಿದ ಪುಣ್ಯದಷ್ಟು ಲಭಿಸುತ್ತದೆ। ಆದ್ದರಿಂದ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಒಂದು ರಾತ್ರಿ ಸಂಪೂರ್ಣ ಇಬಾದತ್ ಮಾಡುವುದಲ್ಲದೆ ತಮ್ಮ ಕುಟುಂಬದವರಿಗೂ ಜಾಗರಣೆ ಮಾಡಿಸುವ ಮೂಲಕ ಪ್ರಾರ್ಥನೆ ಮಾಡಿಸುತ್ತಿದ್ದರು। ಒಂದು ಹದೀಸಿನ ಪ್ರಕಾರ ಈ ರಾತ್ರಿಯ ಪುಣ್ಯವು ಅದೃಷ್ಟವಂತರಿಗೆ ಮಾತ್ರ ಲಭ್ಯವಾಗುವುದು। ಈ ರಾತ್ರಿಯಲ್ಲಿ ಸಂಪೂರ್ಣ ತಲ್ಲೀನರಾಗಿ ಹಾಗೂ ಪ್ರಾಮಾಣಿಕವಾಗಿ ಯಾರು ಪ್ರಾರ್ಥಿಸುತ್ತಾರೋ ಅಂಥವರ ಪಾಪಗಳು ಖಂಡಿತವಾಗಿಯೂ ವಿಮೋಚನೆಯಾಗುವುದೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ। ಈ ರಾತ್ರಿ ರಂಜಾನಿನ ಯಾವ ರಾತ್ರಿ ಎಂದು ಅಲ್ಲಾಹನು ಜ್ಞಾಪಕವಾಗಿಟ್ಟಿದ್ದಾನೆ। ಆದ್ದರಿಂದ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಡೀ ರಂಜಾನ್ ತಿಂಗಳು ಎತಿಕಾಫ್ ಮಾಡಿ ಅದನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರು। ತದನಂತರ ಈ ಪವಿತ್ರ ರಾತ್ರಿಯು ಕೊನೆಯ 10 ರಾತ್ರಿಗಳ ಬೆಸ ದಿನದ ರಾತ್ರಿಯಲ್ಲಿ ಹುಡುಕಿ ಎಂದರು, ಅಂದರೆ 21, 23, 25, 27 ಹಾಗೂ 29ರ ರಾತ್ರಿಗಳು। ಅಲ್ಲಾಹನು ಕುರ್ಆನಿನಲ್ಲಿ ಹೇಳುತ್ತಾನೆ, ಈ ರಂಜಾನ್ ಉಪವಾಸ ಆಚರಣೆಯನ್ನು ನಿಮ್ಮ ಮೇಲೆ ಕಡ್ಡಾಯಗೊಳಿಸಿದ್ದೇನೆ, ಇದರಿಂದ ನೀವು ತಕ್ವಾ ಅಂದರೆ ಅಲ್ಲಾಹನ ಪ್ರತಿ ಭಕ್ತಿಯನ್ನು ಬೆಳೆಸಿಕೊಳ್ಳುವವರಾಗಿ ನಮ್ಮ ಈ ತರಬೇತಿಗಾಗಿಯೇ ಅಲ್ಲಾಹನು ಈ ತಿಂಗಳಿನಲ್ಲಿ ಸ್ವರ್ಗದ ಬಾಗಿಲುಗಳನ್ನು ತೆರೆಯುತ್ತಾನೆ ಹಾಗೂ ಕೆಟ್ಟ ಶೈತಾನುಗಳನ್ನು ಬಂಧಿಸಿಡುತ್ತಾನೆ। ಆದ್ದರಿಂದ ನಾವು ನಮ್ಮ ಅಂಗಾಂಗಗಳನ್ನು ಮತ್ತು ಮನಸ್ಸನ್ನು ಎಲ್ಲಾ ರೀತಿಯ ಕೆಟ್ಟ ಕರ್ಮ ಮತ್ತು ಕೆಟ್ಟ ವಿಚಾರಗಳಿಂದ ದೂರವಿರಿಸಬೇಕು। ಈ ಉಪವಾಸ ಆಚರಣೆಯ ಮೂಲಕ ಹಸಿವು ಹಾಗೂ ಬಾಯಾರಿಕೆ ಅರಿವಾಗುತ್ತದೆ, ಬಡಬಗ್ಗರ ಹಸಿವಿನ ಬಗ್ಗೆ ಅರ್ಥವಾಗುತ್ತದೆ, ಅವರ ಕಷ್ಟ ನಿವಾರಣೆಯ ಬಗ್ಗೆ ಯೋಚನೆ ಮೂಡಿಸುತ್ತದೆ, ಸುವಿಚಾರ ಮತ್ತು ಒಳ್ಳೆಯ ಕರ್ಮಗಳನ್ನು ಹೆಚ್ಚಾಗಿ ಮಾಡಲು ಪ್ರಯತ್ನಿಸಬೇಕು, ಅಲ್ಲಾಹನ ಪ್ರೀತಿಯ ಪಾತ್ರರಾಗುವ ಪ್ರಯತ್ನವನ್ನು ತೀವ್ರಗೊಳಿಸಬೇಕು। ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬೇರೆ ತಿಂಗಳಲ್ಲಿ ಕೂಡ ಬಹಳವಾಗಿ ದಾನ ಮಾಡುತ್ತಿದ್ದರು, ಆದರೆ ರಂಜಾನ್ ತಿಂಗಳ ದಾನ ಧರ್ಮಗಳು ಉಳಿದ ತಿಂಗಳುಗಳಿಂದ ಹೆಚ್ಚಾಗಿ ಬಿಡುತ್ತಿತ್ತು ಮತ್ತು ಜನರನ್ನು ಇದಕ್ಕಾಗಿ ಪ್ರೇರೇಪಿಸುತ್ತಿದ್ದರು। ಈ ತಿಂಗಳಿನಲ್ಲಿ ಎಲ್ಲಾ ಸುಕರ್ಮಗಳಿಗೆ 1ಕ್ಕೆ 70 ಪಟ್ಟು ಪ್ರತಿಫಲ ಸಿಗುವುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ। ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿಕೊಟ್ಟಿರುವ ಪ್ರಕಾರ ಉಪವಾಸದ ಪ್ರತಿಫಲಗಳನ್ನು ಅಲ್ಲಾಹನು ಖುದ್ದಾಗಿ ಕೊಡುತ್ತೇನೆಂದು ಹೇಳಿದ್ದಾನೆ।
ಶ್ರದ್ಧಾಭಕ್ತಿಯಿಂದ ಉಪವಾಸ ಮಾಡುವವರೆಗೆ ರಯ್ಯಾನ್ ಎನ್ನುವ ಬಾಗಿಲಿನಿಂದ ಸ್ವರ್ಗದಲ್ಲಿ ಪ್ರವೇಶ ನೀಡುತ್ತೇನೆಂದು ಹೇಳಿದ್ದಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿಕೊಟ್ಟಿರುವ ಪ್ರಕಾರ ಉಪವಾಸವನ್ನು ಆಚರಿಸಲು ಮತ್ತು ಅದರಿಂದ ಸಿಗುವ ಎಲ್ಲಾ ಪ್ರತಿಫಲಗಳನ್ನು ನಿನ್ನ ಉಜ್ವಲ ವೈಭವದ ಪ್ರಕಾರ ನೀಡಬೇಕೆಂದು ಅಲ್ಲಾಹನಿಂದ ಪ್ರಾರ್ಥಿಸುತ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.